ವಿನಯ್ ಕುಲಕರ್ಣಿ ರಾಜ್ಯ ಕಂಡಿದ್ದ ದೊಡ್ಡ ಪ್ರಭಾವಿ ರಾಜಕಾರಣಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾದವರು. ಧಾರವಾಡದ ಮಟ್ಟಿಗೆ ದೊಡ್ಡ ಜನರ ಬೆಂಬಲ ಇದ್ದ ನಾಯಕ. ಆದರೆ ಈಗ ಅಪರಾಧಿ. ವಿನಯ್ ಕುಲಕರ್ಣಿ ಮಾಡಿದ ಒಂದೇ ಒಂದು ಅಪರಾಧ ಈಗ ಅವರ ಜೀವನವನ್ನೇ ಕಿತ್ತುಕೊಂಡಿದೆ. ಬಿಜೆಪಿಯ ಯೋಗೇಶ್ ಗೌಡ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಇದು ಅವರ ಶಾಸಕ ಸ್ಥಾನವನ್ನೇ ಕಿತ್ತುಕೊಳ್ಳೋದು ಅಲ್ಲದೆ ಅವರ ಕ್ಷೇತ್ರದ ಜನರು ಹಾಗೂ ಕುಟುಂಬಕ್ಕೆ ತಡೆಯಲಾಗದ ಏಟು ಕೊಟ್ಟಿದೆ. ಇಂಥ ವಿನಯ್ ಕುಲಕರ್ಣಿ ಯಾರು? ಅವರು ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಏನೇನು ಕೇಸ್? ಕುಟುಂಬಸ್ಥರು ಯಾರು? ಆಸ್ತಿ ಎಷ್ಟು ಕೋಟಿ ಅನ್ನೋದರ ಒಂದಿಷ್ಟು ಡೀಟೇಲ್ಸ್ ಇಲ್ಲಿದೆ. ವಿನಯ್ ಕುಲಕರ್ಣಿ ಹುಟ್ಟಿದ್ದು 1968 ನವೆಂಬರ್ 7ನೇ ತಾರೀಕು. ಅಂದಿನ ಅವಿಭಜಿತ ಧಾರವಾಡ ಜಿಲ್ಲೆಯ ನವಲಗುಂದ ಸಮೀಪದ ಗುಮ್ಮಗೋಳ ಅವರ ಹುಟ್ಟೂರು. ಇವರ ತಂದೆ ರಾಜಶೇಖರಪ್ಪ ಕುಲಕರ್ಣಿ ಜಮೀನ್ದಾರರಾಗಿದ್ರು. 100 ಎಕರೆ ಜಮೀನು ಹೊಂದಿದ್ರು. ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ವಿನಯ್ ಕುಲಕರ್ಣಿಗೆ ವಿಜಯ್ ಕುಲಕರ್ಣಿ ಎಂಬ ಸಹೋದರ, ವಿಜಯಲಕ್ಷ್ಮಿ ಎಂಬ ಸಹೋದರಿ ಇದ್ದಾರೆ. ಇವರ ಅಜ್ಜ ಮಲ್ಲಪ್ಪ ಕರವೀರಪ್ಪ ಕುಲಕರ್ಣಿ 4 ಬಾರಿ ನವಲಗುಂದ ಕ್ಷೇತ್ರದ MLA ಆಗಿದ್ರು. ಇವರದ್ದು ಲಿಂಗಾಯತ ಸಮುದಾಯ. ಧಾರವಾಡದಲ್ಲಿ ಹುಟ್ಟಿದ್ರು. ಕುಲಕರ್ಣಿ ಓದಿದ್ದು ಬಳ್ಳಾರಿಯಲ್ಲಿ. ವಿನಯ್ ಕುಲಕರ್ಣಿ 1984ರಲ್ಲಿ ಬಳ್ಳಾರಿಯ ಸೆಂಟ್ ಜಾನ್ಸ್ ಶಾಲೆಯಲ್ಲಿ 10ನೇ ತರಗತಿ ಮುಗಿಸಿದ್ರು. ಬಳಿಕ ವಾಪಸ್ ಬಂದು ಧಾರವಾಡದ JSS ಕಾಲೇಜಿನಲ್ಲಿ PUC ಓದಿದ್ರು. ನಂತರ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc ಅಗ್ರಿಕಲ್ಚರ್ ಪದವಿಗೆ ಅಡ್ಮಿಷನ್ ಪಡೆದ್ರು. ಮೊದಲೇ ರಾಜಕೀಯ ಹಿನ್ನೆಲೆ ಹಾಗೂ ಶ್ರೀಮಂತಿಕೆ ಹಿನ್ನೆಲೆ ಇದ್ದ ಕುಲಕರ್ಣಿ ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಗುರುತಿಸಿಕೊಂಡ್ರು. ಮೊದಲ ವರ್ಷವೇ ಕಾಲೇಜು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಕೊನೆಗೆ ಡಿಗ್ರಿ ಕಂಪ್ಲೀಟ್ ಮಾಡದೆ ಕಾಲೇಜನ್ನು ಬಿಟ್ರು. ಆದರೆ ಕೃಷಿಯಲ್ಲಿ ಆಸಕ್ತಿ ಹೊಂದಿದ್ದ ವಿನಯ್ ಕುಲಕರ್ಣಿ ಆರಂಭದಲ್ಲಿ 6 ಹಸುಗಳೊಂದಿಗೆ ಡೈರಿ ಉದ್ಯಮ ಶುರು ಮಾಡಿದ್ರು. ಅದಕ್ಕೆ ವಿನಯ್ ಡೈರಿ ಫಾರ್ಮ್ ಎಂಬ ಹೆಸರಿಟ್ರು. ಬಳಿಕ ತಮ್ಮ ಬಿಸ್ನೆಸ್ ವಿಸ್ತರಿಸಿ 100 ಹಸು, ಎಮ್ಮೆ, ಕುರಿಗಳನ್ನ ಸಾಕಿದ್ರು. ಇದೇ ಟೈಮಲ್ಲಿ ವಿನಯ್ ಕುಲಕರ್ಣಿಗೆ ರಾಜಕೀಯದಲ್ಲಿ ಹೆಚ್ಚೆಚ್ಚು ಆಸಕ್ತಿ ಬೆಳೆಯಿತು. ಡೈರಿ ಬಿಸ್ನೆಸ್ ಮೂಲಕ ತಮ್ಮ ಕ್ಷೇತ್ರದಲ್ಲಿ ಹೆಸರು ಮಾಡಿದ ವಿನಯ್ ಕುಲಕರ್ಣಿ ವಿರುದ್ಧ ಸಾಕಷ್ಟು ದರ್ಪ ಹಾಗೂ ರೌಡಿ ಚಟುವಟಿಕೆಯ ಆರೋಪವು ಚಿಕ್ಕ ವಯಸ್ಸಿನಿಂದಲೇ ಕೇಳಿ ಬಂದಿತ್ತು. ಆದರೂ ರಾಜಕೀಯಕ್ಕೆ ಇದು ದೊಡ್ಡ ದಾರಿಯನ್ನೇ ಮಾಡಿಕೊಟ್ಟಿತ್ತು. ಮೊದಲ ಬಾರಿ ಕಾಂಗ್ರೆಸ್ ಮೂಲಕ ರಾಜಕೀಯ ಪ್ರವೇಶ ಮಾಡಿದ ವಿನಯ್ ಕುಲಕರ್ಣಿ 1998ರಲ್ಲಿ ಧಾರವಾಡ ಜಿಲ್ಲೆಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ್ರು. ಅದಾಗಿ 2 ವರ್ಷಕ್ಕೆ ಅಂದ್ರೆ 2000ನೇ ಇಸವಿಯಲ್ಲಿ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದ್ರು. ಹಂತ ಹಂತವಾಗಿ ಬೆಳೆದ ಕುಲಕರ್ಣಿಗೆ ನಂತರ 2002ರಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನವೂ ಒಲಿದು ಬಂತು. ಹೀಗೆ ರಾಜಕೀಯದಲ್ಲಿ ಹೆಸರು ಮಾಡಿ ಕ್ಷೇತ್ರದಲ್ಲಿ ಜನರ ಮನಸ್ಸನ್ನು ಗೆದ್ದಿದ್ದ ಕುಲಕರ್ಣಿ ಇದೇ ವಿಶ್ವಾಸದಿಂದ 2004ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಧಾರವಾಡ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಬಯಸಿದ್ರು. ಆದ್ರೆ ಟಿಕೆಟ್ ಸಿಗ್ಲಿಲ್ಲ. ಆದ್ರೂ ಜನ ನಮ್ಮ ಪರವಾಗಿದ್ದಾರೆ ಅಂತ ಲೆಕ್ಕಾಚಾರ ಹಾಕಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಪಕ್ಷೇತರರಾಗಿಯೇ ಕಣಕ್ಕಿಳಿದ್ರು. ಈ ಚುನಾವಣೆಯ ರಿಸಲ್ಟ್ ಬಂದಾಗ 3230 ವೋಟ್ಗಳ ಅಂತರದಿಂದ ಜಯಬೇರೆ ಬಾರಿಸಿ ಟಿಕೆಟ್ ಕೊಡದ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ರು. ಈ ಮೂಲಕ ತಮ್ಮ 36ನೇ ವಯಸ್ಸಿನಲ್ಲಿ ವಿಧಾನಸಭೆ ಪ್ರವೇಶಿಸಿದ್ರು. ಮೊದಲೇ ರಾಜಕೀಯ ಹಿನ್ನೆಲೆ ಇದ್ದ ಕುಲಕರ್ಣಿಗೆ ಕ್ಷೇತ್ರದಲ್ಲಿ ಜನರನ್ನು ಒಲಿಸಿಕೊಳ್ಳೋದು ಕಷ್ಟವಾಗಲಿಲ್ಲ. ಆದ್ರೆ 2008ರಲ್ಲಿ ಕ್ಷೇತ್ರಗಳ ಪುನರ್ ವಿಂಗಡಣೆಗೊಂಡಾಗ ಧಾರವಾಡ ಗ್ರಾಮೀಣ ಕ್ಷೇತ್ರ ರದ್ದಾಯಿತು. ಹೀಗಾಗಿ ಧಾರವಾಡ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಹೀಗಾಗಿ ಇವರ ಮತದಾರರು ಅದಲು ಬದಲಾದ್ರು. ಆ ಚುನಾವಣೆಯಲ್ಲಿ ಬಿಜೆಪಿಯ ಸೀಮಾ ಮುಸುಟಿ ವಿರುದ್ಧ ಕೇವಲ 723 ಮತಗಳ ಅಂತರದಿಂದ ಸೋಲ್ಬೇಕಾಯ್ತು. ಒಂದೇ ಸೋಲಿಗೆ ಧೈರ್ಯಗೆಡದ ಕುಲಕರ್ಣಿ ಸೋತ ಕ್ಷೇತ್ರದಲ್ಲೇ ಇದ್ದುಕೊಂಡು ಪಕ್ಷ ಕಟ್ಟಿದ್ರು. ಕೊನೆಗೆ 2013ರ ವಿಧಾನಸಭೆ ಚುನಾವಣೆ ವೇಳೆ ಮತ್ತೊಮ್ಮೆ ಧಾರವಾಡ ಕ್ಷೇತ್ರದಿಂದ ಕಣಕ್ಕಿಳಿದ ವಿನಯ್ ಕುಲಕರ್ಣಿ ಬರೋಬ್ಬರಿ 18,320 ವೋಟುಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿ 2ನೇ ಬಾರಿ MLA ಆದ್ರು. 2013ರಲ್ಲಿ ಸಿದ್ದರಾಮಯ್ಯ CM ಆಗಿ ಇವರ ನೇತೃತ್ವದ ಆಡಳಿತ ಪಕ್ಷವು ಕರ್ನಾಟಕದಲ್ಲಿ ಬಂದಿತ್ತು. ಈ ಟೈಮಲ್ಲೇ ವೈಶ್ಯುದೀಪ ಫೌಂಡೇಶನ್ ಸ್ಥಾಪಿಸಿ ಕ್ಷೇತ್ರದ ಜನರಿಗೆ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ ಮಾಡಿ ಆಂಬ್ಯುಲೆನ್ಸ್ ಸೇವೆಗಳನ್ನು ಕೊಟ್ರು. ಮತ್ತೊಂದು ಕಡೆ ಇವರ ರಾಜಕೀಯ ವಿರೋಧಿಯಾಗಿದ್ದ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಹೀಗಾಗಿ ವಿನಯ್ ಕುಲಕರ್ಣಿ ಶಾಸಕರಾಗಿದ್ದುಕೊಂಡೇ 2014ರ ಲೋಕಸಭೆ ಚುನಾವಣೆ ಬಂದಾಗ ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಆದ್ರೆ ಜೋಶಿ ವಿರುದ್ಧ ಕುಲಕರ್ಣಿ ಸೋಲ್ಬೇಕಾಯ್ತು. ಇದರಿಂದ ಶಾಸಕರಾಗಿಯೇ ಮುಂದುವರಿದ್ರು. ಅದರ ಮುಂದಿನ ವರ್ಷವೇ ಅಂದ್ರೆ 2015ರಲ್ಲಿ ವಿನಯ್ ಕುಲಕರ್ಣಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲ ಬಾರಿ ಮಂತ್ರಿ ಆದ್ರು. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾದ್ರು. ಜೊತೆಗೆ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆದ್ರು. ಮಂತ್ರಿಯಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದೊಡ್ಡ ಹೆಸರು ಮಾಡುವಾಗಲೇ ವಿನಯ್ ಕುಲಕರ್ಣಿ ಜೀವನಕ್ಕೆ ದೊಡ್ಡ ಹೊಡೆತ ಕೊಟ್ಟಿದ್ದೆ ಯೋಗೀಶ್ ಗೌಡ ಎಂಬ ಹೆಸರು.
2016 ಜೂನ್ 15ನೇ ತಾರೀಕು ಸಮಯ ಬೆಳಗ್ಗೆ 7:30 ಧಾರವಾಡ ಹೊರವಲಯದ ಸಪ್ತಾಪುರದ ಉದಯ್ ಜಿಮ್ನಲ್ಲಿ ಬಿಜೆಪಿ ಮುಖಂಡ ಹಾಗೂ ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಅವರನ್ನು ದುಷ್ಕರ್ಮಿಗಳು ಕೊಲೆ ಮಾಡಿದ್ರು. ತನಿಖೆಗಿಳಿದ ಪೊಲೀಸರು 6 ಜನರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಅದರಲ್ಲಿ ಆಸ್ತಿ ವಿಚಾರಕ್ಕೆ ಕೊಲೆ ಆಗಿದೆ ಅಂತ ಉಲ್ಲೇಖಿಸಲಾಗಿತ್ತು. ಆದರೆ ಕೆಲ ದಿನಗಳ ಬಳಿಕ ಹತ್ಯೆ ಹಿಂದೆ ಸಚಿವ ವಿನಯ್ ಕುಲಕರ್ಣಿ ಕೈವಾಡವಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂತು. ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾತನಾಡಿದ ವಿನಯ್ ಕುಲಕರ್ಣಿ, ನಂಗೂ ಯೋಗೀಶ್ ಗೌಡಗೂ 16 ವರ್ಷದ ಪರಿಚಯ, ಆದ್ರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ವೈಷಮ್ಯ ಇರಲಿಲ್ಲ. ಹೀಗಿದ್ರೂ ನನ್ನ ಮೇಲೆ ಯಾಕೆ ಆರೋಪ ಮಾಡ್ತಿದ್ದಾರೆ ಗೊತ್ತಿಲ್ಲ. ನನ್ನ ಹೆಸರು FIR ನಲ್ಲಿ ಇದೆಯಾ ಅಥವಾ ಚಾರ್ಜ್ ಶೀಟ್ ನಲ್ಲಿ ಇದೆಯಾ ಅಥವಾ ನನ್ನ ವಿರುದ್ಧ ಯಾರಾದರೂ ಸಾಕ್ಷಿ ಹೇಳಿದ್ದಾರಾ ಅನ್ನೋದು ವಿನಯ್ ಕುಲಕರ್ಣಿ ವಾದವಾಗಿತ್ತು. ಜೊತೆಗೆ ತನ್ನನ್ನು ರಾಜಕೀಯವಾಗಿ ಹಣಿಯಲು ಬಿಜೆಪಿ ಮಾಡ್ತಿರೋ ಷಡ್ಯಂತ್ರ ಇದು ಎಂದು ಆರೋಪಿಸಿದ್ರು. ಅಷ್ಟೊತ್ತಿಗಾಗಲೇ 2018 ಚುನಾವಣೆ ಬಂದಿತ್ತು. ಆದ್ರೆ ಯೋಗೀಶ್ ಗೌಡ ಹತ್ಯೆ ಆರೋಪವೋ ಅಥವಾ ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮದ ಹೋರಾಟದ ಎಫೆಕ್ಟೋ ಅಥವಾ ಆಡಳಿತ ವಿರೋಧಿ ಅಲೆಯೋ 2018 ವಿಧಾನಸಭೆ ಚುನಾವಣೆಯಲ್ಲಿ ವಿನಯ್ ಕುಲಕರ್ಣಿ ಮಂತ್ರಿಯಾಗಿದ್ರು ಕೂಡ ದೊಡ್ಡ ಅಂತರದಲ್ಲಿ ಸೋತೋದ್ರು. ಈ ಮಧ್ಯೆ ಕೊಲೆ ಆರೋಪವು ದಿನೇ ದಿನೇ ಕುಲಕರ್ಣಿಗೆ ದೊಡ್ಡ ತಲೆನೋವಾಗಿತ್ತು. ಪ್ರಹ್ಲಾದ್ ಜೋಶಿ ಹೋದಲ್ಲಿ ಬಂದಲ್ಲಿ ಈ ಬಗ್ಗೆ ಹೇಳ್ತಿದ್ರು. ಹೀಗಾಗಿ 2019 ಲೋಕಸಭೆ ಚುನಾವಣೆ ಬಂದಾಗ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸಲೇಬೇಕು, ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಕೊಡದಿದ್ರೆ ಪಕ್ಷೇತರರಾಗಿಯೇ ಕಣಕ್ಕಿಳಿತೀನಿ ಅಂದ್ರು. ವಿನಯ್ ಕುಲಕರ್ಣಿಯ ಈ ಹಠ ನೋಡಿ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡ್ತು. ಆದ್ರೆ ಜಿದ್ದಿನ ಕಾಳಗದಲ್ಲಿ ಜೋಶಿ ವಿರುದ್ಧ ಮತ್ತೊಮ್ಮೆ ಸೋಲ್ಬೇಕಾಯ್ತು. ಇದಾಗಿ ಕೆಲವೇ ದಿನಗಳಲ್ಲಿ ಅಂದ್ರೆ 2019 ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ 2 ತಿಂಗಳಲ್ಲಿ ಯೋಗೀಶ್ ಗೌಡ ಹತ್ಯೆ ಕೇಸನ್ನ CBIಗೆ ಹಸ್ತಾಂತರಿಸಲಾಯಿತು. ಯಡಿಯೂರಪ್ಪ ಕೂಡ ಧಾರವಾಡದಲ್ಲಿ ಮಾತಾಡಿ ಯೋಗೀಶ್ ಗೌಡ ಕೊಂದವರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಶಪಥ ಮಾಡಿದ್ರು. ಈ ಕೇಸ್ನ ತನಿಖೆಗಳಿದ್ದ CBI ಹಲವರನ್ನು ವಿಚಾರಣೆ ನಡೆಸಿತ್ತು. 2020 ನವೆಂಬರ್ 5ನೇ ತಾರೀಕು ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡಿತು. ಹುಟ್ಟು ಹಬ್ಬಕ್ಕೂ 2 ದಿನ ಮುಂಚೆ ಬೆಳಗಾವಿಯ ಹಿಂಡಲಗ ಜೈಲು ಸೇರಿದ್ರು. ಸುಮಾರು 9 ತಿಂಗಳು ಜೈಲಲ್ಲಿದ್ದ ವಿನಯ್ ಕುಲಕರ್ಣಿ 2021 ಮಧ್ಯಭಾಗದಲ್ಲಿ ಷರತ್ತುಬದ್ಧ ಜಾಮೀನು ಪಡೆದು ರಿಲೀಸ್ ಆದ್ರು. ಜೈಲಿಂದ ಬಂದ ಕುಲಕರ್ಣಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಖಿ ಕಟ್ಟಿ ಬರಮಾಡಿಕೊಂಡ್ರೆ ಕೆಲ ಸ್ವಾಮೀಜಿಗಳು ಹಾರ ಹಾಕಿ ಸ್ವಾಗತಿಸಿದ್ರು. DK ಶಿವಕುಮಾರ್ ಮಾತಾಡಿ ವಿನಯ್ ಪರ ಕಾಂಗ್ರೆಸ್ ಪಕ್ಷ ನಿಲ್ಲುತ್ತೆ ಅಂದ್ರು. ಅಂದ ಹಾಗೆ ಕೋರ್ಟ್ ಅನುಮತಿ ಪಡೆಯದೆ ಧಾರವಾಡ ಜಿಲ್ಲೆ ಪ್ರವೇಶಿಸುವಂತಿಲ್ಲ, ಸಾಕ್ಷ್ಯನಾಶ ಮಾಡುವಂತಿಲ್ಲ, ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತಿಲ್ಲ ಅನ್ನೋದು ಇವರಿಗೆ ವಿಧಿಸಿದ್ದ ಷರತ್ತುಗಳಾಗಿದ್ವು. 2023 ವಿಧಾನಸಭೆ ಚುನಾವಣೆ ಬಂದಾಗ ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ವಿನಯ್ ಕುಲಕರ್ಣಿಗೆ ಕೊಡಬೇಕಾಯ್ತು. ಅವರ ಪರ ಹೆಂಡತಿ ಮಕ್ಕಳು ಬಿರುಸಿನ ಪ್ರಚಾರ ಮಾಡಿದ್ರು. ರಿಸಲ್ಟ್ ಬಂದಾಗ 1837 ವೋಟ್ಗಳ ಅಂತರದಿಂದ ಗೆದ್ದು ಬೀಗಿದ್ರು. 3ನೇ ಬಾರಿ MLA ಆದ್ರು. ಆದ್ರೂ ತಮ್ಮ ಕ್ಷೇತ್ರಕ್ಕೆ ಹೋಗುವಂತಿರ್ಲಿಲ್ಲ. ಹೊರಗಡೆ ಇದ್ದುಕೊಂಡೇ ಕ್ಷೇತ್ರದ ಕೆಲಸವನ್ನು ನೋಡಿಕೊಂಡ್ರು. ಅಲ್ಲಿನ ಕೆಲಸಗಳನ್ನು ಅವರ ಪತ್ನಿಯೇ ಹೆಚ್ಚಾಗಿ ನೋಡಿಕೊಳ್ತಿದ್ರು. ಈ ಮಧ್ಯೆ ಬೆಂಗಳೂರಿನ ಐಶ್ವರ್ಯಗೌಡ ಅನ್ನೋರ ಚಿನ್ನ ವಂಚಿಸಿದ ಪ್ರಕರಣ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಮನೆಯಲ್ಲಿ ED ಅಧಿಕಾರಿಗಳು ಶೋಧ ನಡೆಸಿದ್ರು. ಮೊದಲೇ ಯೋಗೀಶ್ ಗೌಡ ಕೊಲೆ ಆರೋಪದಲ್ಲಿ ತಮಗೆ ದೊಡ್ಡ ಶಿಕ್ಷೆ ಆಗುತ್ತೆ ಅನ್ನೋ ಭಯದಲ್ಲಿದ್ದ ಕುಲಕರ್ಣಿ ಯೋಗೀಶ್ ಗೌಡ ಹತ್ಯೆ ಕೇಸ್ನ ಸಾಕ್ಷಿಗಳನ್ನ ಸಂಪರ್ಕಿಸಲು ಮತ್ತು ಅವರ ಮೇಲೆ ದೊಡ್ಡ ಪ್ರಭಾವ ಬೀರಲು ಯತ್ನಿಸಿದ ಆರೋಪ ಕೇಳಿ ಬಂತು. ಇದರ ಬೆನ್ನಲ್ಲೇ 2025 ಮಧ್ಯಭಾಗದಲ್ಲಿ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡ್ತು. ಹೀಗಾಗಿ ಮತ್ತೆ ಜೈಲು ಸೇರ್ಬೇಕಾಯ್ತು. ಯೋಗೀಶ್ ಗೌಡ ಹತ್ಯೆ ಕೇಸ್ನ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 2026 ಏಪ್ರಿಲ್ನಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನರನ್ನು ಅಪರಾಧಿಗಳೆಂದು ತೀರ್ಪು ಕೊಡ್ತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ವಿನಯ್ ಕುಲಕರ್ಣಿ ಕೋರ್ಟ್ ತೀರ್ಪಿಗೆ ನಾನು ತಲೆಬಾಗ್ತೀನಿ, ಕಾನೂನು ಹೋರಾಟದ ಬಗ್ಗೆ ಮುಂದೆ ನೋಡೋಣ ಅಂತ ಹೇಳಿದ್ರು. ಅಂದ ಹಾಗೆ 17 ಅಪರಾಧಿಗಳಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾದ್ರೆ 17ನೇ ಆರೋಪಿ ಇನ್ಸ್ಪೆಕ್ಟರ್ ಚನ್ನಕೇಶವಗೆ 7 ವರ್ಷ ಜೈಲು ಶಿಕ್ಷೆ ಆಗಿದೆ. ಇನ್ನು ವಿನಯ್ ಕುಲಕರ್ಣಿ ಕುಟುಂಬದ ಬಗ್ಗೆ ನೋಡೋದಾದ್ರೆ ವಿನಯ್ ಕುಲಕರ್ಣಿ ಪತ್ನಿ ಹೆಸರು ಶಿವಲೀಲಾ. ಇವರಿಗೆ 3 ಮಕ್ಕಳು, ವೈಶಾಲಿ ಕುಲಕರ್ಣಿ, ದೀಪಾಲಿ ಕುಲಕರ್ಣಿ ಮತ್ತು ಹೇಮಂತ್ ಕುಲಕರ್ಣಿ. ತಮ್ಮ ಕುಟುಂಬದ ಬಳಿ 19 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಇವರ ಆಪ್ತ ಸ್ನೇಹಿತ ನಟ ದರ್ಶನ್ ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ದರ್ಶನ್ ಕುಲಕರ್ಣಿ ಆಪ್ತರಾಗಿದ್ದು ದರ್ಶನ್ ಅನೇಕ ಹಸು, ಕುರಿ, ಎತ್ತುಗಳನ್ನು ವಿನಯ್ ಕುಲಕರ್ಣಿ ಬಳಿ ತೆಗೆದುಕೊಂಡಿದ್ರು. ಆದ್ರೆ ಈಗ ಇಬ್ಬರು ಒಂದೇ ಜೈಲು ಸೇರ್ಬೇಕಾಗಿದೆ.